ಬೈಕಂಪಾಡಿಯ ಅಂಗರಗುಂಡಿಯ ಸರ್ಕಾರಿ ಶಾಲೆಯ ನೂತನ ಮೇಲಂತಸ್ತಿಗೆ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಲಾನ್ಯಾಸಗೈದರು. ಬೈಕಂಪಾಡಿಯ ಅಂಗರಗುಂಡಿ ಸರ್ಕಾರಿ ಶಾಲೆಯ ಮೇಲಂತಸ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಶಿಲಾನ್ಯಾಸಗೈದರು. ಸಂಸದರಾದ ನಳಿನ್ ಕುಮಾರ್ ಕಟೀಲ್ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಕೃಷ್ಣ ಜೆ ಪಾಲೆಮಾರ್, ರಾಜ್ಯದ ಬಿಎಸ್ ಯಡಿಯೂರಪ್ಪ ಸರ್ಕಾರ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳ ಪುನರುತ್ಥಾನಕ್ಕಾಗಿ ಶ್ರಮಿಸುತ್ತಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಅಭಿವೃದ್ಧಿಗೆ ಬಹಳ ಪ್ರಾಧಾನ್ಯತೆ ಕೊಡುವಂತ ನಾವು ಇವತ್ತು ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತದೆ. ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಕೆಲಸ ಆಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಮತ್ತು ಸರ್ಕಾರದಿಂದ ಅತಿ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದೆ. ಹಾಗೆ ಇವತ್ತು ಈ ಸಂಯುಕ್ತ ಪ್ರೌಢಶಾಲೆ ಅಬೂಬಕರ್ ಅವರ ಪ್ರಯತ್ನ ವಿಶೇಷವಾದಂಥ ಪ್ರಯತ್ನ ಇತ್ತು. ನಾನು ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಆಗುವ ಮೊದಲೇ ಅಬೂಬಕರ್ ಅವರು ಇದಕ್ಕೆ ಈ ಒಂದು ಶಪಥವನ್ನು ತೊಟ್ಟು ಈ ಶಾಲೆಯನ್ನು ನಿರ್ಮಾಣ ಮಾಡೇ ಮಾಡ್ತೇವೆ ಅಂತ ಹೇಳುವಂಥದ್ದು ಶಪಥವನ್ನು ತೊಟ್ಟು ಇವತ್ತು ಆ ಕೆಲಸಕ್ಕೆ ಕೈ ಹಾಕಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಶಾಲೆಯ ನವೀಕರಣಕ್ಕೆ ಶುಭ ಹಾರೈಸಿದರು. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಿಲಾನ್ಯಾಸಗೊಂಡಿರುವಂತಹ ಈ ಶಾಲೆ ಆದಷ್ಟು ಶೀಘ್ರದಲ್ಲಿ ಕಟ್ಟಡ 100% ಫಲಿತಾಂಶ ಇರುವಂತಹ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರುವಂತಹ ಈ ಶಾಲೆ, ಈ ಕಟ್ಟಡ ಏನಿದೆ ಬೇಗ ಒಂದು 6 ತಿಂಗಳೊಳಗೆ ಪೂರ್ತಿಯಾಗುವಂತ. ಕೆಎಂಡಿಸಿ ಅಧ್ಯಕ್ಷರಾದ ಎನ್.ಬಿ. ಅಬೂಬಕರ್ ಈ ವೇಳೆ ಹಾಜರಿದ್ದರು. ಜಪ್ಪುವಿನ ಮಹಾಕಾಳಿ ಪಡ್ಪು ಮಾರ್ಗನ್ ಗೇಟ್ ರಸ್ತೆಯ ಅವ್ಯವಸ್ಥೆ ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ವಿರುದ್ಧ ಪ್ರತಿಭಟಿಸಿ ತುಳುನಾಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಗುರುವಾರ ರಸ್ತೆ ತಡೆ ನಡೆಸಿದರು. ಜಪ್ಪು ಮಹಾಕಾಳಿ ಪಡ್ಪು ಮಾರ್ಗನ್ಸ್ ಗೇಟ್ ರಸ್ತೆಯ ಅವ್ಯವಸ್ಥೆ ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ವಿರುದ್ಧ ಪ್ರತಿಭಟಿಸಿ ತುಳುನಾಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಗುರುವಾರ ರಸ್ತೆ ತಡೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಕುಮಾರ್ ಜಪ್ಪು, ರಸ್ತೆ ಕೆಲ ತಿಂಗಳಿನಿಂದ ಹದಗೆಟ್ಟಿರುವುದರಿಂದ ವಾಹನದಲ್ಲಿ ಸಾಗುವವರು ಪ್ರಯಾಣಿಕರು ತೊಂದರೆಗೀಡಾಗುತ್ತಿದ್ದಾರೆ. ಮಂಗಳೂರು ಪಾಲಿಕೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಈ ಭಾಗದಲ್ಲಿ ಒಡೆದು ಹೋಗಿರುವ ಪೈಪ್ಲೈನ್ ಕೂಡ ರಸ್ತೆ ಹಾಳಾಗಲು ಕಾರಣ ಎಂದರು. ಮುಂದಿನ 7 ದಿನಗಳಲ್ಲಿ ರಸ್ತೆ ಸರಿಪಡಿಸದಿದ್ದರೆ ಉಗ್ರ ರೂಪದಲ್ಲಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. ಮಹಾಕಾಳಿ ಪಡ್ಪುವಿನಿಂದ ಮಾರ್ಗನ್ ಗೇಟ್ ವರೆಗೆ ಮೆರವಣಿಗೆ ನಡೆಸಿದ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮಾರ್ಗನ್ಸ್ ಗೇಟ್ ಬಳಿ ರಸ್ತೆ ತಡೆ ನಡೆಸಿದರು. ಸ್ಥಳೀಯ ಅಂಗಡಿ ಮಾಲೀಕರು ಕೂಡ ಅಂಗಡಿ ಮುಚ್ಚಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು. ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇಲ್ಲಿ ಪ್ರತಿದಿನವೂ ಅನೇಕ ಬಾರಿ ವಾಹನದಲ್ಲಿ ಸಾಗುವವರು ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಮೇಲ್ಸೇತುವೆ ನಿರ್ಮಿಸಬೇಕು ಎಂದು ಒತ್ತಾಯಿಸಲಾಯಿತು. ಅಲ್ಲದೆ ಈ ಭಾಗದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪರಿಸರ ಮಾಲಿನ್ಯ ಉಂಟಾಗುತ್ತಿರುವ ಬಗ್ಗೆಯೂ ಗಮನ ಸೆಳೆಯಲಾಯಿತು. ಬೇಕೇ ಬೇಕು, ಬೇಕೇ ಬೇಕು, ಸಮರಕ್ಕೂ ಸಿದ್ಧ, ನಮ್ಮ ಸಮರಕ್ಕೂ ಸಿದ್ಧ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಡವೇ ಬೇಡ, ಹೊಂಡ ಬೇಡ. ದೇರಳಕಟ್ಟೆ ಕನಚೂರು ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದ ವೇಳೆ ವಿದ್ಯಾರ್ಥಿನಿಯರು ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು. उसको समझा जैसी नजर अपनी खुल के सोचे आओ, चलो 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 नए ख्वाब बुन ले. ಕೊಲ್ಯದ ಶ್ರೀ ನಾಗಬ್ರಹ್ಮಸ್ಥಾನದ ವಾರ್ಷಿಕೋತ್ಸವ ನಾಗದರ್ಶನ ಸೇವೆ ಜನವರಿ 9 ಭಾನುವಾರ ನಡೆಯಲಿದೆ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.